ನೋಡಿ, ರಾಜಕೀಯದಾಗ ಎಲ್ಲರೂ ಎಲ್ಲರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವ್ರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕಾಣ್ಸೆ ನೇಮ್ ಸಂಪರ್ಕ ಮಾಡಿದ್ದಾರೆ, ಕೇಳಿದ್ದಾರೆ. ಆಡಳಿತದವರ ಅಥವಾ ವಿರೋಧದವರ? ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡ್ತಾರೆ? ಸರ್, ಕಾಂಗ್ರೆಸ್ದವರು ಸಂಪರ್ಕ ಮಾಡಿದ್ದಾರೆ ಹೇಳ್ತೀನಿ, ಅದ್ರಾಗ ಏನು ತಪ್ಪಿದೆ, ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಓಟು ನಿಗೂಢವಾಗಿರ್ತದೆ ಸರ್? ಖಂಡಿತವಾಗಿ ನಾನು ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಿ ತಿಳಿಸ್ತೀನಿ. ಇಲ್ಲ ಸರ್, ಈಗ ನಿಮಗೇನಾದರೂ ಆಮಿಷ ಏನಾದರೂ ಕಾಂಗ್ರೆಸ್ದವರು? ನೋಡಿ, ಈ ರಾಜ್ಯದಾಗ ಆಮಿಷಕ್ಕೊಳಗಾಗಲಾರ್ದಂಥ ಯಾವುದಾದ್ರೂ ವ್ಯಕ್ತಿ ಕುಟುಂಬ ಇದ್ದರೆ ಅದು ನಾವೇ. ತಮಗೂ ಗೊತ್ತಿರ್ತಕ್ಕಂಥದ್ದು ಇದೆ. ಅನುದಾನ ಕೊಡ್ತೀವಿ ಏನೋ ಈ ಜನಾರ್ದನ್ ರೆಡ್ಡಿ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ, ಓಪನ್ ಆಗಿ ಡಿ ಕೆ ಶಿವಕುಮಾರ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ನೀವು ಕೂಡ ಅನುದಾನ ಕ್ಷೇತ್ರ ಅನುದಾನ ಏನು ನನಗೆ ಆ ಥರದ್ದು ಮುಖ್ಯಮಂತ್ರಿಗಳು ಯಾವ ಥರದ್ದು ನನಗೆ ಇಲ್ಲಿ ನನಗೆ ಅನಿಸಿಲ್ಲ. ನಾನು ಒಂದು 7-8 ತಿಂಗಳಿಂದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಇದ್ದರೆ ಅನುದಾನ ಕೊಡ್ತಾರ, ಅವ್ರು ಹೇಳಿದಂಗೆ ಕೇಳಿದರೆ ಅನುದಾನ ಕೊಡ್ತಾರ ಎಂಬ ಅಂತಕ್ಕೆ ನನಗೆ ಮುಖ್ಯಮಂತ್ರಿಗಳು ಹಂಗೆ ಅನಿಸಿಲ್ಲ. ಅಲ್ಲ ಸರ್, ನಿಮಗೆ ಕಾಲ್ ಮಾಡಿದವರು ಎಲ್ಲ ಕ್ಷೇತ್ರದ ಅನುದಾನ ಕೊಡ್ತೀವಿ ಈ ಥರ ಅಲ್ಲ. ನಾವು ನೋಡಿ ಕಮ್ಯುನಿಕೇಶನ್ ಆಗಿದೆ ನಾವು ಸರ್. ರೆಸ್ಪಾನ್ಸಿಬಲ್ ಹೆಂಗಿತ್ತು ಸರ್ ನಿಮ್ಮದು? ಹೇಳ್ತೀನಿ ಅಂತ ಹೇಳಿ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವ್ರು ನಿರ್ಧಾರ ತಗೊಂತಿದ್ರು. ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೈಷಿಗಳನ್ನು ನಾನು ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ ಇನ್ನೊಂದು ಸಲ ಮಾತಾಡಿ ನಿರ್ಧಾರ. ಯಾಕಂದ್ರೆ ಅಡ್ಡ ಮತದಾನ ಭೀತಿ ಎದುರಾಗ್ತಾ ಇದೆ. ನೋಡಿ, ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಎಂಪತ್ತವರು ಮಾಡಿಸಿರ್ತಕ್ಕಂಥದ್ದು, ಇವರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ, ಆಗ್ಬೋದು. ಈಗ ಸರ್, ಈಗ ಇದೇ ಚುನಾವಣೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನಿಮ್ಮ ಕೂಟಾಗಿ ಚರ್ಚೆ ನಡೆಸಿದಂತೆ ಫೋನ್ ಮಾಡಿದ್ರು. ಭಾಳ ದಿನಗಳಾದ್ಮೇಲೆ ಕುಮಾರಸ್ವಾಮಿ ಅವರು ನಮ್ಮ ತಂದೆ ತೀರ್ಕೊಂಡು 20 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಬಂದು ಭೇಟಿಯಾಗಿ ಬರೋದಾರ ಬರ್ತೀನಿ ಸರ್. ಈಗ ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಾನು ರಾಜಕೀಯಕ್ಕೇನು ಮೀರಿ ನಿಖಿಲ್ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ, ಗೆಳೆತನ, ಸೋದರ ಮನೋಭಾವದಿಂದ ನಾವಿದ್ದೀವಿ. ಅವರಿಗೆ ನಾನು ಯಾವತ್ತೂ ಭಾಳ ಗೌರವಪೂರ್ವಕವಾಗಿ ಅವ್ರ ಜೊತೆ ನಾನು ಇದ್ದೀನಿ. ಕರೆದಿದ್ದಾರೆ 26-27 ಒಂದು ಕಡೆ ಸೇರೋಣ ಅಂತ ಹೇಳಿದ್ದಾರೆ. ಹೋಗ್ತೀರಾ ಸರ್? ಹೇಳಿದ್ದಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದೀನಿ. ಯಾವಾಗ ಸರ್ ತೀರ್ಮಾನ ಮಾಡ್ತೀನಿ? ನಾನು ಎಲ್ಲ ಹಿರಿಯರ ಅಭಿಪ್ರಾಯನ ಕೇಳಬೇಕಾಗಿದೆ. ಇವತ್ತು ನಮ್ಮ ತಂದೆಯವರಿಲ್ಲ, ಎಲ್ಲರ ಅಭಿಪ್ರಾಯ, ನಮ್ಮ ಕುಟುಂಬದಾಗ ನಮ್ಮ ಹಿರಿಯರು ಬೆಳೆಸಿರ್ತಕ್ಕಂಥ ಮುಖಂಡರೆಲ್ಲರ ಅಭಿಪ್ರಾಯ ಕೇಳಿದ್ರೆ ನಿನ್ನೆ ಒಂದು ರೌಂಡ್ ಮಾತಾಗಿದೆ. ಎಲ್ಲ ಸಂಪರ್ಕ ಮಾಡಿ